ನಮ್ಮ ಡಿಸ್ಟ್ರಿಕ್ಟ್ ಇವತ್ತು ರಾತ್ರಿ ಜಾಗರಣೆ ಸರ್ ಎಷ್ಟು ಗಂಟೆಗೆ ಸರ್? ಈಗ 12 ಗಂಟೆಯಿಂದ ಶುರು. 12 ಗಂಟೆ ಅಂದರೆ ಅಹೋರಾತ್ರಿ ಜಾಗರಣೆ. ಬೆಳದಾನ ಓಂ ನಮಃ ಶಿವಾಯ ಮಂತ್ರವನ್ನು ಜಪದೊಂದಿಗೆ ನಾವು ಅಹೋರಾತ್ರಿ ಜಪವನ್ನು ಮಾಡ್ತಾ ಇದ್ದೀವಿ. ನಮ್ಮ ಆಡಳಿತ ಅಧಿಕಾರಿಗಳಾದಂಥ ನಮ್ಮ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡಾಕ್ಟರ್ ಭಾರತಿ ಮೇಡಮ್ ಅವರು ಇವತ್ತೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾಳೆ ಮುಂಜಾನೆ ತನಕ ಈ ಅಹೋರಾತ್ರಿ ಜಾಗರಣೆ ಆದಮೇಲೆ ಮುಂಜಾನೆ ಪಾಲ್ಕಿ ಉತ್ಸವ ನಮ್ಮ ಊರಲ್ಲಿ ಹೋಗ್ತದೆ. ಪಾಲ್ಕಿ 5 ಗಂಟೆಗೆ ಬಂದ ಮೇಲೆ 5:15ಗೆ ನಮ್ಮ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನಾಳೆ ಒಂದು 5ರಿಂದ 6 ಲಕ್ಷ ಜನ ಬರುವಂಥ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ. ಎಲ್ಲ ಬಂದಂಥ ಭಕ್ತಾದಿಗಳು ಸಿದ್ಧಾರೂಢರ ದರ್ಶನ ಶಾಂತ ರೀತಿಯಿಂದ ತಿಳಿದುಕೊಳ್ಬೇಕೆಂದು ನಾವು ಈ ಸಂದರ್ಭದಲ್ಲಿ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬಂದ ಭಕ್ತರಿಗೆ ವ್ಯವಸ್ಥೆ ಎಲ್ಲ ಸಕಲ ಸಿದ್ಧತೆ ಯಾವ ಥರ ತಯಾರು ಮಾಡಿದ್ದೀವಿ. ಭಾಳಷ್ಟು ಅವಕಾಶ ಮಾಡಿಕೊಟ್ಟಿದ್ದೀವಿ, ಭಾಳಷ್ಟು ಮೂಲಭೂತ ಸೌಕರ್ಯ ಮಾಡಿದ್ದೀವಿ. ಬಟ್ ಈ ಥರ ನಮ್ಮ ಭಕ್ತಾದಿಗಳು ಬಂದರೆ ಯಾವುದೇ ಆದರೂ ಮೂಲಭೂತ ಸೌಕರ್ಯ ಕೊಡುವುದು ಸ್ವಲ್ಪ ಕಷ್ಟಕರವಾಗ್ತಾ ಇದೆ. ಬಟ್ ನಮ್ಮ ಶ್ರೀಮಠ ನಮ್ಮ ಧರ್ಮದರ್ಶಿಗಳು ಭಾಳಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ. ಪ್ರಸಾದವಾಗಿರ್ಬೋದು, ಮೂಲಭೂತ ಸೌಕರ್ಯ ಇರ್ಬೋದು, ಅವ್ರಿಗೆ ಮಲ್ಕೊಳ್ಳುವಂಥ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ನಾವು ಮಾಡ್ತಾಯಿದ್ವಿ. ಯಾಕೆಂದರೆ ಬಹಳಷ್ಟು ಮಠಾಧೀಶರು ಬಂದಿದ್ದಾರೆ, ಬಹಳಷ್ಟು ನಮ್ಮ ಭಕ್ತಾದಿಗಳು ಬೇರೆ ಬೇರೆ ಜಾಗದಿಂದ ಬಂದಿದ್ದರಿಂದ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಾಳೆ ರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಅದಾದಮೇಲೆ 17ನೇ ತಾರೀಕು ಮುಂಜಾನೆ 6 ಗಂಟೆಗೆ